ಐವರ ಅಸ್ಥಿಪಂಜರ ಪತ್ತೆ ಪ್ರಕರಣದ ಸುತ್ತ ಹಲವು ಅನುಮಾನ. ಇನ್ನು ಪೊಲೀಸರ ಕೈ ಸೇರಿದ ಪೋಸ್ಟ್ ಮಾರ್ಟಂ ರಿಪೋರ್ಟ್. ಒಂಟಮೂರಿ ಕೇಸ್ನ ಪ್ರಾಥಮಿಕ ತನಿಖೆ ಮುಕ್ತಾಯಗೊಳಿಸಿದ ಸಿಐಡಿ. ಎಲ್ಲವನ್ನ ನೋಡೋಣ ಕರ್ನಾಟಕ ಟಾಪ್ 20ಯಲ್ಲಿ. ಸ್ವಾತಂತ್ರ್ಯ ಬಂದು 7 ದಶಕಗಳೇ ಕಳೆದರೂ ಗೃಹ ಸಚಿವ ಪರಮೇಶ್ವರ್ ಪ್ರತಿನಿಧಿಸುವ ಕೊರಟಗೆರೆ ಕ್ಷೇತ್ರದ ನವಿಲುಕುರಿಕೆ ಗ್ರಾಮಕ್ಕೆ ಸಾರಿಗೆ ಭಾಗ್ಯ ಇರಲಿಲ್ಲ. ಇದರಿಂದಾಗಿ ನವಿಲುಕುರಿಕೆ ಹಾಗೂ ದಮಗಲಯ್ಯನ ಪಾಳ್ಯದ ಗ್ರಾಮಸ್ಥರು ಹಾಗೂ ವಿದ್ಯಾರ್ಥಿಗಳು ಕಾಲ್ನಡಿಗೆ ಅಥವಾ ಸ್ವಂತ ವಾಹನದ ಮೂಲಕ ಪಟ್ಟಣಕ್ಕೆ ತೆರಳಬೇಕಿತ್ತು. ಹಲವು ಬಾರಿ ಗ್ರಾಮಸ್ಥರು ಸಂಬಂಧಪಟ್ಟ ಅಧಿಕಾರಿಗಳಿಗೆ ಮನವಿ ಮಾಡಿದರೂ ಪ್ರಯೋಜನ ಆಗಿರಲಿಲ್ಲ. ಕೆಲ ದಿನಗಳ ಹಿಂದೆ ಜಿಲ್ಲಾಧಿಕಾರಿ ನಡೆ ಹಳ್ಳಿ ಕಡೆ ಕಾರ್ಯಕ್ರಮದಲ್ಲಿ ಗ್ರಾಮಸ್ಥರು ಒಟ್ಟಾಗಿ ನಮ್ಮೂರಿಗೊಂದು ಬಸ್ ವ್ಯವಸ್ಥೆ ಕಲ್ಪಿಸುವಂತೆ ಮನವಿ ಸಲ್ಲಿಸಿದರು. ಜಿಲ್ಲಾ ಉಸ್ತುವಾರಿ ಸಚಿವ ಪರಮೇಶ್ವರ್ ಅವರ ಗಮನಕ್ಕೂ ತರಲಾಗಿತ್ತು. ಪರಿಣಾಮ ಗ್ರಾಮಕ್ಕೆ ಸರ್ಕಾರಿ ಬಸ್ ಸೌಲಭ್ಯ ಕಲ್ಪಿಸಲಾಗಿದೆ. ಹೊಸ ವರ್ಷದಂದು ಗ್ರಾಮಕ್ಕೆ ಹೊಸ ಬಸ್ ಬಂದಿದೆ. ಇದರಿಂದ ಗ್ರಾಮಸ್ಥರು ಫುಲ್ ಖುಷಿಯಾಗಿದ್ದು ಬಸ್ಗೆ ಪೂಜೆ ಮಾಡಿ ತಳಿರು ತೋರಣ ಬಲೂನ್ಗಳಿಂದ ಅಲಂಕಾರ ಮಾಡಿ ಗ್ರಾಮಕ್ಕೆ ಬಿಟ್ಟುಕೊಂಡಿದ್ದಾರೆ. ಬಳಿಕ ಪಟಾಕಿ ಸಿಡಿಸಿ ಸಂಭ್ರಮಿಸಿದ್ದಾರೆ. ಬೆಳಗಾವಿಯ ಒಂಟಮುರಿಯಲ್ಲಿ ಮಹಿಳೆಯನ್ನ ವಿವಸ್ತ್ರಗೊಳಿಸಿ ಹಲ್ಲೆ ನಡೆಸಿದ ಪ್ರಕರಣದಲ್ಲಿ ಸಿಐಡಿ ಅಧಿಕಾರಿಗಳು ಪ್ರಾಥಮಿಕ ತನಿಖೆಯನ್ನು ಪೂರ್ಣಗೊಳಿಸಿದ್ದಾರೆ. ಈ ಬಗ್ಗೆ ಶೀಘ್ರದಲ್ಲಿಯೇ ಸರ್ಕಾರಕ್ಕೆ ವರದಿ ಸಲ್ಲಿಸಲು ತಯಾರಿ ನಡೆಸಲಾಗಿದೆ. ರಾಷ್ಟ್ರಮಟ್ಟದಲ್ಲಿ ಸುದ್ದಿ ಮಾಡಿದ್ದ ಪ್ರಕರಣದ ಬಗ್ಗೆ ಬಹಳ ಸೂಕ್ಷ್ಮ ಮತ್ತು ಆಳವಾಗಿ ತನಿಖೆ ನಡೆಸಲಾಗಿದೆ. ಯುವತಿಯ ಚಿಕ್ಕಪ್ಪ ತಂದೆ ದುರುದ್ದೇಶದಿಂದಲೇ ಜಾತಿ ಮತ್ತು ಮರ್ಯಾದೆಯ ಕುರಿತು ಪ್ರಚೋದಿತ ಮಾತುಗಳಿಂದ ಮಹಿಳೆಯ ಮೇಲೆ ಹಲ್ಲೆಯನ್ನು ನಡೆಸಿದ್ದಾರೆ ಎಂಥೇಳಿ ಪ್ರಾಥಮಿಕ ತನಿಖೆಯಲ್ಲಿ ಗೊತ್ತಾಗಿದೆ. ಎಡಿಜಿಪಿ ಬಿಕೆ ಸಿಂಗ್ ಅವರ ನೇತೃತ್ವದಲ್ಲಿ 15 ದಿನ ಬೆಳಗಾವಿಯಲ್ಲಿ ಠಿಕಾಣಿ ಹೂಡಿ ತನಿಖೆಯನ್ನು ನಡೆಸಿದ ಸಿಐಡಿ ತಂಡ ಘಟನಾ ಸ್ಥಳಕ್ಕೆ ಭೇಟಿ ಕೊಟ್ಟು ಸಂತ್ರಸ್ತೆ, ಆರೋಪಿಗಳು, ಗ್ರಾಮಸ್ಥರು, ಪ್ರೇಮಿಗಳು ಪ್ರತ್ಯೇಕ ವಿಚಾರಣೆಯನ್ನು ನಡೆಸಿದ್ದಾರೆ. ಹೈಕೋರ್ಟ್ ಸ್ವಯಂ ಪ್ರೇರಿತ ಪ್ರಕರಣವನ್ನು ದಾಖಲು ಮಾಡಿಕೊಂಡಿರುವ ಹಿನ್ನೆಲೆಯಲ್ಲಿ ತ್ವರಿತಗತಿಯಲ್ಲಿ ಪ್ರಾಥಮಿಕ ತನಿಖೆಯನ್ನು ಸಿಐಡಿ ಮುಕ್ತಾಯಗೊಳಿಸಿದೆ. ಚಿತ್ರದುರ್ಗದಲ್ಲಿ ಪಾಳು ಬಿದ್ದ ಮನೆಯಲ್ಲಿ 5 ಅಸ್ಥಿಪಂಜರ ಪತ್ತೆ ಪ್ರಕರಣದ ಸುತ್ತ ಹಲವು ಅನುಮಾನ ಮೂಡಿಸಿದೆ. ಈವರೆಗೂ ಪೋಸ್ಟ್ ಮಾರ್ಟಂ ರಿಪೋರ್ಟ್ ಪೊಲೀಸರ ಕೈ ಸೇರಿಲ್ಲ. ಡಿಸೆಂಬರ್ 28ರ ರಾತ್ರಿ ಪ್ರಕರಣ ಬೆಳಕಿಗೆ ಬಂದಿತ್ತು. 29ರಂದು ಅಸ್ಥಿಪಂಜರವನ್ನು ಜಿಲ್ಲಾಸ್ಪತ್ರೆ ಶವಾಗಾರಕ್ಕೆ ಶಿಫ್ಟ್ ಮಾಡಲಾಗಿತ್ತು. ಡಿಸೆಂಬರ್ 30ರಂದು ಜಿಲ್ಲಾಸ್ಪತ್ರೆಯ ವೈದ್ಯ ಡಾಕ್ಟರ್ ವೇಣು ನೇತೃತ್ವದಲ್ಲಿ ಪೋಸ್ಟ್ ಮಾರ್ಟಂ ನಡೆದಿತ್ತು. 2 ದಿನಗಳ ಒಳಗೆ ರಿಪೋರ್ಟ್ ಪೊಲೀಸರ ಕೈ ಸೇರಬೇಕಿತ್ತು. ಆದರೆ ಕೆಲ ದಿನದಿಂದ ತರಬೇತಿ ಕಾರ್ಯಾಗಾರದಲ್ಲಿ ಡಾಕ್ಟರ್ ವೇಣು ಭಾಗಿಯಾಗಿರುವ ಹಿನ್ನೆಲೆಯಲ್ಲಿ ವರದಿ ಪೊಲೀಸರ ಕೈ ಸೇರುವಲ್ಲಿ ವಿಳಂಬ ಆಗಿದೆ. ನಾಳೆ ಸಂಜೆ ವೇಳೆಗೆ ವರದಿ ಪೊಲೀಸರ ಕೈ ಸೇರುವ ಸಾಧ್ಯತೆ ಇದೆ. ಮುಂದಿನ ವಾರದಲ್ಲಿ ಎಫ್ಎಸ್ಎಲ್ ವರದಿ ಸಿಗುವ ನಿರೀಕ್ಷೆ ಇದೆ. ಪೋಸ್ಟ್ ಮಾರ್ಟಂ ಎಫ್ಎಸ್ಎಲ್ ವರದಿ ಆಧಾರದ ಮೇಲೆ ಪೊಲೀಸರು ತನಿಖೆ ನಡೆಸಲಿದ್ದಾರೆ. ಬೆಂಗಳೂರಿನಲ್ಲಿ ಡೇಂಜರಸ್ ಪೋಲ್ಗಳ ಬಗ್ಗೆ ಬೆಳಗ್ಗೆಯಷ್ಟೇ ನಿಮ್ಮ ಪಬ್ಲಿಕ್ ಟಿವಿ ಸುದ್ದಿಯನ್ನು ಪ್ರಸಾರ ಮಾಡಿತ್ತು. ನಿರ್ವಹಣೆಯನ್ನು ಮರೆತ ಬಿಬಿಎಂಪಿ ಅನ್ನುವ ಸುದ್ದಿಗೆ ಇದೀಗ ಕ್ವಿಕ್ ರೆಸ್ಪಾನ್ಸ್ ಸಿಕ್ಕಿದೆ. ಕರೆಂಟ್ ಕಂಬ ಬಿದ್ದು ವೈರಿಂಗ್ ಫ್ಯೂಸ್ ಕಿತ್ತು ಬಿದ್ದಿದ್ದ ಕಡೆ ಬಿಬಿಎಂಪಿ ದುರಸ್ತಿ ಕೆಲಸ ಮಾಡಿದೆ. ಮೇಕ್ರಿ ಸರ್ಕಲ್, ರಾಜಾಜಿನಗರ, ನೃಪತುಂಗ ರಸ್ತೆಗಳನ್ನು ಸರಿಪಡಿಸಿದೆ. ಕಾಡುಗೋಡಿ ದುರಂತದ ಬಳಿಕ ವಿದ್ಯುತ್ ಕಂಬಗಳು, ವಿದ್ಯುತ್ ತಂತಿ ಅಂದರೆ ಭೀತಿ ಮೂಡುವಂತಾಗಿದೆ. ನಗರದಲ್ಲಿ ಎಲ್ಲೇ ವಿದ್ಯುತ್ ಕಂಬ ತಂತಿಗಳ ಬಗ್ಗೆ ಪಬ್ಲಿಕ್ ಟಿವಿ ಸುದ್ದಿ ಮಾಡಿದಾಗಲೂ ಬೆಸ್ಕಾಂ ಕ್ವಿಕ್ ರೆಸ್ಪಾನ್ಸ್ ಅನ್ನು ಕೊಟ್ಟಿತ್ತು. ಇದೀಗ ಬಿಬಿಎಂಪಿ ಕೂಡ ಎಚ್ಚೆತ್ತು ದುರಸ್ತಿ ಕಾರ್ಯವನ್ನು ಮಾಡಿದೆ. ಕೋಟಿ ವೆಚ್ಚದ ರಸ್ತೆ ಅಗೆದ ಜಲಮಂಡಳಿ. ಬೆಂಗಳೂರಿನಲ್ಲಿ ಅತಿ ಎತ್ತರದ ಗೋಪುರದ ನಿರ್ಮಾಣಕ್ಕೆ ಪ್ಲಾನ್. ಅಮೆಜಾನ್ನಲ್ಲಿ ಕ್ಯಾಮೆರಾದ ಲೆನ್ಸ್ ಬುಕ್ ಮಾಡಿದ ಯುವಕನಿಗೆ ಶಾಕ್. ನಡು ರೋಡಲ್ಲೇ ಧಗಧಗಿಸಿದ ಕಾರು. ಎಲ್ಲದರ ಕಂಪ್ಲೀಟ್ ಮಾಹಿತಿ ಇಲ್ಲಿದೆ ನೋಡಿ. ಬೆಂಗಳೂರಿನಲ್ಲಿ ಬಿಬಿಎಂಪಿಯದ್ದು ಒಂದು ದಿಕ್ಕಾದರೆ ಜಲಮಂಡಳಿಯದ್ದು ಮತ್ತೊಂದು ದಿಕ್ಕು. ಜಲಮಂಡಳಿ ಹೊಸದಾಗಿ ಡಾಂಬರೀಕರಣ ಆದ ರಸ್ತೆಗಳನ್ನೇ ಅಗೀತಾ ಇದೆ. ರಸ್ತೆಗಳನ್ನು ಅಗೆಯಬಾರದು ಅಂತ ಬಿಬಿಎಂಪಿ ಆದೇಶ ಮಾಡಿದೆ. ಆದರೂ ರಿಚ್ಮಂಡ್ ಸರ್ಕಲ್ನಲ್ಲಿ 1 ವಾರದ ಹಿಂದಷ್ಟೇ ಡಾಂಬರೀಕರಣ ಮಾಡಿದ ರಸ್ತೆಯನ್ನು ಜಲಮಂಡಳಿ ಅಗೆದು ಹಾಳು ಮಾಡಿದೆ. ಮೊದಲೇ ಬೆಂಗಳೂರಿನ ರಸ್ತೆ ಅಧ್ವಾನ ಅಂತ ವಾಹನ ಸವಾರರು ಹಿಡಿಶಾಪ ಹಾಕ್ತಾ ಇದ್ದಾರೆ. ಈ ಮಧ್ಯೆ ಜಲಮಂಡಳಿ ಹೊಸದಾಗಿ ಡಾಂಬರೀಕರಣ ಆದ ರಸ್ತೆಗಳನ್ನೇ ಅಗಿತಾ ಇದೆ ಅಂತ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಜಲಮಂಡಳಿ ವಿರುದ್ಧ ಬಿಬಿಎಂಪಿ ಅಸಮಾಧಾನ ಹೊರಹಾಕಿದ್ದು ದೂರು ನೀಡೋದಕ್ಕೆ ಮುಂದಾಗಿದೆ. ಬೆಂಗಳೂರಿನಲ್ಲಿ ದೇಶದಲ್ಲಿಯೇ ಅತಿ ಎತ್ತರದ ಗೋಪುರ ನಿರ್ಮಾಣಕ್ಕೆ ಬಿಬಿಎಂಪಿ ಪ್ಲಾನ್ ಮಾಡಿಕೊಂಡಿದೆ. ಈಗಾಗಲೇ ಟೆಂಡರ್ ಕೂಡ ಕರೆಯಲಾಗಿದೆ. ಈ ಗೋಪುರದ ಸಂಭವನೀಯ ಹಾಗೂ ವಿವರವಾದ ಯೋಜನೆಯ ವರದಿ ನೀಡೋದಕ್ಕೆ 60 ದಿನಗಳ ಗಡುವು ನೀಡಲಾಗಿದೆ. ಮೊದಲು ಈ ಟೆಂಡರ್ನಲ್ಲಿ ಕಂಪನಿಗಳು 30 ದಿನದ ಒಳಗೆ ಭಾಗಿಯಾಗಬೇಕು. ನಂತರ 30 ದಿನದ ಒಳಗಾಗಿ ರಿಪೋರ್ಟ್ ಕೊಡಬೇಕು. ನಂತರ ಡಿಸೈನ್ ವರದಿಯನ್ನು ಸರ್ಕಾರಕ್ಕೆ ಬಿಬಿಎಂಪಿ ಸಲ್ಲಿಸಲಿದೆ. ಯಶವಂತಪುರ ಅಥವಾ ಬೈಯಪ್ಪನಹಳ್ಳಿ ಬಳಿಯ ಎನ್ಜಿಇಎಫ್ ಜಾಗದಲ್ಲಿ ಗೋಪುರ ತಲೆ ಎತ್ತುವ ಸಾಧ್ಯತೆ ಇದೆ. ಸುಮಾರು 250 ಮೀಟರ್ ಎತ್ತರದ ಸ್ಕೈಡಕ್ ನಿರ್ಮಾಣದಿಂದ ಗಾರ್ಡನ್ ಸಿಟಿಯ ಅಂದ ಮತ್ತಷ್ಟು ಹೆಚ್ಚಲಿದೆ. ಕೇವಲ ವೀಕ್ಷಣಾ ಗೋಪುರವಾಗದೆ ವಾಣಿಜ್ಯ ಚಟುವಟಿಕೆಯ ಕೇಂದ್ರವಾಗಲಿದೆ. ಅಲ್ಲದೆ ಶಾಪಿಂಗ್ ಮಾಲ್, ರೆಸ್ಟೋರೆಂಟ್, ಸಿನಿಮಾ ಮಂದಿರ, ಮ್ಯೂಸಿಯಂ ಸೇರಿದಂತೆ ಅನೇಕ ಮಳಿಗೆಗಳಿಗೆ ಸ್ಕೈಡೆಕ್ನಲ್ಲಿ ಅವಕಾಶ ಇರಲಿದೆ. ಅಲ್ಲದೆ ದೇಶದ ವೀಕ್ಷಣಾ ಗೋಪುರದ ಇತಿಹಾಸದ ಪುಟದಲ್ಲಿ ಹೊಸ ಚರಿತ್ರೆ ಬರೆಯಲಿದೆ. ಅಮೆಜಾನ್ನಲ್ಲಿ ಕ್ಯಾಮೆರಾ ಲೆನ್ಸ್ ಬುಕ್ ಮಾಡಿದ್ದ ಗ್ರಾಹಕನಿಗೆ ಟೀ ಕಪ್ನಲ್ಲಿ ಮಣ್ಣು ಕಲ್ಲು ತುಂಬಿಸಿ ಪಾರ್ಸಲ್ ಕಳಿಸಲಾಗಿದೆ. ಯುವಕ ಶ್ರೀನಿಧಿ ಡಿಸೆಂಬರ್ 24ನೇ ತಾರೀಕು ಡಿಎಸ್ಎಲ್ಆರ್ನ 90,000 ರೂಪಾಯಿಯ ಸಿಗ್ಮಾ
85mm ಲೆನ್ಸ್ ಅನ್ನ ಬುಕ್ ಮಾಡಿದ್ರು. ಡಿಸೆಂಬರ್ 30ಕ್ಕೆ ಲೆನ್ಸ್ ಬದಲು ಟೀ ಕಪ್ನಲ್ಲಿ ಮಣ್ಣು ಕಲ್ಲು ತುಂಬಿಸಿ ಕಳಿಸಿದ್ದಾರೆ. ಪಾರ್ಸಲ್ ಓಪನ್ ಮಾಡ್ತಾ ಇದ್ದ ಹಾಗೆ ಗ್ರಾಹಕ ಶ್ರೀನಿಧಿ ಶಾಕ್ಗೆ ಒಳಗಾಗಿದ್ದಾರೆ. ಸತತ 4 ದಿನ ಅಮೆಜಾನ್ ಕಂಪನಿಗೆ ಶ್ರೀನಿಧಿ ಕಾಲ್ ಮಾಡಿ ಲೋಪದ ಬಗ್ಗೆ ವಿವರಿಸಿದ್ದಾರೆ. ಆರಂಭದಲ್ಲಿ ಗ್ರಾಹಕ ಶ್ರೀನಿಧಿ ಇಮೇಲ್ ಮೂಲಕ ಕಮ್ಯುನಿಕೇಟ್ ಮಾಡಿದ್ರು. ಕಂಪನಿಯಿಂದ ಯಾವುದೇ ರೆಸ್ಪಾನ್ಸ್ ಸಿಕ್ಕಿಲ್ಲ. ಕೇಂದ್ರ ಕಚೇರಿಯ ಹೆಲ್ಪ್ ಲೈನ್ಗೆ ಪ್ರತಿನಿತ್ಯ 8 ಸಲ ಕಾಲ್ ಮಾಡಿದ್ದಾರೆ. ನಂತರ ಸಿಗ್ಮಾ ಕ್ಯಾಮೆರಾ ಲೆನ್ಸ್ ಅನ್ನ ಕಸ್ಟಮರ್ಗೆ ಕಳಿಸಿಕೊಟ್ಟಿದ್ದಾರೆ. ಇದರಿಂದ ಗ್ರಾಹಕ ನಿಟ್ಟುಸಿರು ಬಿಟ್ಟಿದ್ದಾರೆ. ವಿಪರ್ಯಾಸ ಅಂದ್ರೆ ಈ ಹಿಂದೆ ಐಫೋನ್ ಬುಕ್ ಮಾಡಿದಾಗ ಹೊಸ ಫೋನ್ ಬದಲಿಗೆ ಬಳಕೆಯಾದ ಫೋನ್ ಅನ್ನ ಕಳಿಸಿಕೊಡಲಾಗಿತ್ತು. ಇದು 2ನೇ ಸಲ ಆನ್ಲೈನ್ ಆರ್ಡರ್ನಿಂದ ಮೋಸ ಹೋಗ್ತಿದ್ದೀನಿ ಅಂತ ಶ್ರೀನಿಧಿ ಹೇಳ್ಕೊಂಡಿದ್ದಾರೆ. ರಾಜ್ಯದಲ್ಲಿ ಹಲವೆಡೆ ಅಗ್ನಿ ಅವಘಡ ಪ್ರಕರಣಗಳು ಸಂಭವಿಸಿದೆ. ವಿದ್ಯುತ್ ಶಾರ್ಟ್ ಸರ್ಕ್ಯೂಟ್ನಿಂದ ಮನೆಯೊಂದು ಹೊತ್ತಿ ಉರಿದಿರುವ ಘಟನೆ ಬೆಳಗಾವಿಯ ಖಾನಾಪುರ ತಾಲೂಕಿನ ಲಕ್ಕೇಬೈಲ್ ಗ್ರಾಮದಲ್ಲಿ ನಡೆದಿದೆ. ಚಂದ್ರಕಾಂತ ಛಲವಾದಿ ಎಂಬುವರ ಮನೆ ಬೆಂಕಿಗಾಹುತಿಯಾಗಿದೆ. ಸುಮಾರು 10 ಲಕ್ಷ ಮೌಲ್ಯದ ಸಾಮಗ್ರಿಗಳು ಸುಟ್ಟು ಕರಕಲಾಗಿದೆ. ಇನ್ನು ಬೆಂಕಿ ತಗುಲ್ತಾ ಇದ್ದಂತೆ ಹೊರಗೆ ಓಡಿ ಬಂದು ಕುಟುಂಬಸ್ಥರು ಪ್ರಾಣ ಉಳಿಸಿಕೊಂಡಿದ್ದಾರೆ. ತುಮಕೂರು ಜಿಲ್ಲೆಯ ಗುಬ್ಬಿ ತಾಲೂಕಿನ ಹೊಸಪಾಳ್ಯ ಗೇಟ್ ಬಳಿ ಚಲಿಸ್ತಾ ಇದ್ದ ಕಾರಿನಲ್ಲಿ ದಿಢೀರ್ ಬೆಂಕಿ ಕಾಣಿಸಿಕೊಂಡು ಕಾರು ಸಂಪೂರ್ಣವಾಗಿ ಸುಟ್ಟು ಕರಕಲಾಗಿದೆ. ಗುಬ್ಬಿಯಿಂದ ತುಮಕೂರು ಕಡೆಗೆ ಹೊರಟಿದ್ದ ಹೋಂಡಾ ಐಕಾನ್ ಕಂಪನಿಯ ಕಾರು ಧಗಧಗಿಸಿದೆ. ಕಾರಿನಲ್ಲಿದ್ದ 4 ಬಚಾವಾಗಿದ್ದಾರೆ. ಗುಬ್ಬಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ.